ಈಗಿನ ಎಜುಕೇಷನ್ ಸಿಸ್ಟಮ್ ಗೊತ್ತಿದೆ ಸರ್ ನಿಮಗೆ. ವಿ ಆರ್ ಮೇಕಿಂಗ್ ಅವರ್ ಕಿಡ್ಸ್ ಲಿಟ್ರೇಟ್, ನಾಟ್ ಎಜುಕೇಟೆಡ್. ಎಜುಕೇಷನ್ ಲಿಟ್ರಸಿ ಎರಡು ಭಾಳ ಡಿಫ್ರೆನ್ಸ್ ಐತೆ ಸರ್. ಲಿಟ್ರಸಿ ಅಂದರೆ ನಮಗೆ ಓದಾಕ ಬರೆಯೋಕೆ ಸಹಿ ಮಾಡಕ್ಕೆ ಬಂದರೆ ಆಯ್ತು, ಅದು ದ್ಯಾಟ್ ಈಸ್ ಲಿಟ್ರಸಿ. ಬೇರೆ ಏನೂ ಜ್ಞಾನ ಇರೋಂಗದ್ರಿಗೆ, ಕಾಮನ್ ಸೆನ್ಸ್ ಇರೋದಿಲ್ಲ. ಕಲ್ಚರ್, ಮಾರಲ್, ರೆಸ್ಪೆಕ್ಟ್ ಇದನ್ನು ಏನೂ ಕಲ್ಸಾಕತ್ತಿದ್ದ ನಾವೀಗ ಎಜುಕೇಷನ್ದಾಗ. ನನ್ನ ಎಕ್ಸ್ಪೀರಿಯನ್ಸ್ದಾಗ ಎಜುಕೇಷನ್ ಈಸ್ ಗೋಯಿಂಗ್ ರಾಂಗ್. ಚೇಂಜ್ ಆಗ್ಬೇಕ್ರಿ ಇದು. ಅದಕ್ಕೆ ಒಂದಿಷ್ಟು ಜನ ಸಾಲಿಗೆ ಕಳಿಸಿದ್ರೆ ನಮ್ಮ ಹುಡುಗರು ಕೆಡ್ತಾರ್ರಿ ಅಂತೇಳಿ ಸಾಲಿಗೆ ಕಲ್ಸೋಂಗಿಲ್ಲ. ತಮ್ಮ ಜೊತೆ ಹೊಲದಾಗ ಕೆಲಸ ಮಾಡಿಸ್ತಾರೆ, ಹೋಮ್ ಸ್ಕೂಲಿಂಗ್ ಮಾಡ್ಸಾಕತ್ತಾರ. ನಮ್ಮ ಗ್ರೂಪ್ನಾಗ ಒಂದಿಷ್ಟು ಜನ ಇದ್ದಾರೆ ಹಂಗೆ. ಹೆಣ್ಣಾಳ ನಾನು ಏನು ಹೇಳಿದೆ, ಕುಳ್ಳಿಗದು ಕುಳ್ಳದು ಬಿಡಕ್ಕೆ ಬಾರವ ಅಂತಂದ. ಇಲ್ರಿಪ್ಪ ನಾನು ಸಗಣಿ ಮುಟ್ಟಂಗಿಲ್ಲ, ಬೇರೆದೇನ್ರ ಹೊಲದ ಕೆಲಸ ಇದ್ರೆ ಹೇಳ್ರಿ ಬರ್ತೀವಿ. ಇದು ಈಗಿನ ಆಳಿನ ಸ್ಟೇಟಸ್ ಹಿಂಗಾಗೈತಿ ಈಗ ಹಳ್ಳ್ಯಾಗಿಂದ. ಹಳ್ಳಿ ಮಂದಿನ ಚೇಂಜ್ ಆಗತ್ತಾರ ಸರ್ ಈಗ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಫ್ರೆಂಡ್ ಫಾರ್ ಹಿಮ್ ದಟ್ ಟೈಮ್. ಓಕೆ. ಅವಾಗ ಆಕಿ ಸಪೋರ್ಟಿವ್ ಇದ್ದಿಡ್ರಿ, ಈಗ ನಾ ಸಪೋರ್ಟಿವ್. ಹಾ ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದು ನೋಡು, ಈ ಆಸ್ಪೆಕ್ಟ್ ವಿಚಾರ ಮಾಡಿಲ್ಲ ನಾನು. ಓಕೆ ಓಕೆ. ಅಲ್ಲ, ಎದಕ್ಕೆ ಖುಷಿ ಆಕತಿತ್ತು ನನಗೆ ಅಂತಂದ್ರೆ, ಓಡ್ತಾ ಇದೀವಿ ಸೂರ್ಯ ಎಷ್ಟು ಚಂದ ಇದೆ ನೋಡಪ್ಪ. ಭಾಳ ಅದೃಷ್ಟವಂತರು ನೀವು ದೃಶ್ಯ. ಅವ್ರ ಸಜೆಷನ್ಗೆ ಹೋಗಿ ಒಂದಿಷ್ಟ ನೋಡ ಅಂದ್ರೆ ಅದಕ್ಕೆ ಹೇಳೋದು, ಸ್ವರ್ಗ ಇಲ್ಲೇ ಇದೆ, ನಾವು ಆಲ್ರೆಡಿ ಸ್ವರ್ಗದಲ್ಲಿ ಇದೀವಿ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಒಮ್ಮೆ ಹಿಂಗೆ ಎದ್ದು ಹೊರಗೆ ಬರ್ತೀವಲ್ಲ, ಬಂದ್ಕೊಳ್ಳಿ ಇವತ್ತದ ಈಗ ಲೇಟ್ ಆಗಾಕತ್ತೈತಿ, ಎದ್ದು ಕದಾ ತೆಗೆದು ಕೂಡಲೇ ಅವನೇ ಕಾಣ್ತಾನೆ ಮೊದಲು. ಅವ್ನಿಗೆ ನಮಸ್ಕಾರ ಮಾಡಿ ಮುಂದೆ ಬರೋದು ಹಂಗಾಗ್ತೈತಿ. ಅದ್ಭುತ ಅಲ್ಲ? ಹಂಗಾದ್ರೆ ಏನೇನು ನಿರೀಕ್ಷೆ ಇಲ್ದಂಗೆ ಇಬ್ರು ಜೊತೆ ಆದ್ರಿ, ಜೀವನ ಮಾಡಿದಿರಿ. ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತಿದ್ದೆ ಅವಾಗ. ಓಡ್ತಾ ಇದೀವಿ, ಗುರಿ ಇಲ್ಲ, ಇದು ಇಲ್ಲ, ಸ್ಟ್ರೆಸ್ಸು. ಬೆಂಗಳೂರಂತ ಜೀವನದಲ್ಲಂತೂ ಗುರಿ ಮುಟ್ಬೇಕಾದ್ರೆ 3 ತಾಸು ಬೇಕ್ರಿ. ವಾಪಸ್ ಅವ್ನ ಮನೆಗೆ ಬಂದು ಸೇರೋ ಒಳಗಡೆ ತಲೆ ಕೆಟ್ಟು ಹೋಗ್ಬಿಟ್ರೆ, ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸೋಕ್ಕಾಗಲ್ಲ, ಯಾರನ್ನೂ ಅವನು ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಆಮೇಲೆ ಎಂಥದ್ದನ್ನು ಅವನಿಗೆ ಕೊಟ್ಬಿಟ್ಟಿದ್ದೀವಿ ಜವಾಬ್ದಾರಿ ಅಂದರೆ ಲಕ್ಷ ಅನಿವಾರ್ಯ ದುಡಿಬೇಕು, ಇಲ್ಲ ಜೀವನ ನಡೆಯಂಗೆ ಇಲ್ಲ. ಒತ್ತಡ, ಆಮೇಲೆ ಮಕ್ಕಳ ಶಿಕ್ಷಣ, ಬರೀ ಇದ್ರಾಗೆ ಆಗಿ 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 ಕತ್ತೆ ದುಡಿಮೆ ಆಗೋಗಿದೆ. ಹಂಗಾಗತ್ತೆ ಸರ್. ಹೌದು. ಈ ನಮ್ಮ ಗ್ರೂಪ್ನಾಗ ಒಂದಿಷ್ಟು ಜನ ಇದ್ದಾರೆ ಸರ್, ಹೇಳ್ತೀನಿ ನಿಮಗೆ. ಅವರು ಇದನ್ನ ಯಾವುದಕ್ಕೂ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋಂಗದವರು. ಮಕ್ಕಳನ್ನು ಹೋಮ್ ಸ್ಕೂಲಿಂಗ್, ಮಕ್ಕಳನ್ನು ಹೊಲದಾಗ ಕೆಲಸ ಮಾಡಿಸ್ತಾರೆ, ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ, ಹೊಲದಾಗ ಕೆಲಸ ಮಾಡಿಸ್ತಾರೆ, ಸಾಯಂಕಾಲ ಅಭ್ಯಾಸ ಮಾಡಿಸ್ತಾರೆ, ಮನ್ಯಾಗ ಕುಂತು ಸ್ಕೂಲಿಗೆ ಕಳ್ಸೋಂಗಿಲ್ಲ. ಈಗಿನ ಎಜುಕೇಷನ್ ಸಿಸ್ಟಮ್ ಗೊತ್ತಿದೆ ಸರ್ ನಿಮಗೆ. ವಿ ಆರ್ ಮೇಕಿಂಗ್ ಅವರ್ ಕಿಡ್ಸ್ ಲಿಟ್ರೇಟ್, ನಾಟ್ ಎಜುಕೇಟೆಡ್. ಎಜುಕೇಷನ್ ಲಿಟ್ರಸಿ ಎರಡು ಭಾಳ ಡಿಫ್ರೆನ್ಸ್ ಐತೆ ಸರ್. ಲಿಟ್ರಸಿ ಅಂದರೆ ನಮಗೆ ಓದಾಕ ಬರೆಯೋಕೆ ಸಹಿ ಮಾಡಕ್ಕೆ ಬಂದರೆ ಆಯ್ತು, ಅದು ದ್ಯಾಟ್ ಈಸ್ ಲಿಟ್ರಸಿ. ಬೇರೆ ಏನೂ ಜ್ಞಾನ ಇರೋಂಗದ್ರಿಗೆ, ಕಾಮನ್ ಸೆನ್ಸ್ ಇರೋದಿಲ್ಲ. ಕಲ್ಚರ್, ಮಾರಲ್, ರೆಸ್ಪೆಕ್ಟ್ ಇದನ್ನು ಏನೂ ಕಲ್ಸಾಕತ್ತಿದ್ದ ನಾವೀಗ ಎಜುಕೇಷನ್ದಾಗ. ಈಗಿನ ಹುಡುಗರು ನೋಡ್ರಿ ನೀವು ಜನ್ರೇಷನ್ದಾಗ, ನಾವು ಸಾಮಾನು ಹೊತ್ಕೊಂಡು ಬರ್ತಿರ್ತೇವೆ, ಹುಡುಗರು ಬಂದು ಕೈಯಾನ ಸಾಮಾನು ತೊಗೊಂಡು ಹೋಗಂಗಿಲ್ಲ, ಬಂದವ್ರಿಗೆ ಕುಂದಿರಿ ಅನ್ನೋಂಗಿಲ್ಲ, ನೀರು ಕೊಡೋಂಗಿಲ್ಲ. ಈಗಿಂದ ಹುಡುಗರು ನಿಮ್ಗೆ ಗೊತ್ತಿರ್ಬೇಕು, ಬೆಂಗಳೂರಾಗ ಅಂತಂದ್ರೆ ಹೋಗಿರ್ತೀರ, ಅದೇ ಯಾವ ಮಕ್ಕಳನ್ನು ಬಂದು ನಿಮ್ಗೆ ನೀರು ಕೊಡೋದು, ಸರ್ವ್ ಮಾಡೋದು, ನಾಷ್ಟ ಕೇಳೋದು, ಟಿಫಿನ್ ಕೊಡೋದು, ಚಹಾ ಮಾಡಿ ಕೊಡೋದು ಈಗಿನ ಜನ್ರೇಷನ್ದಾಗ ಇದೆ. ಅದು ಮೊಬೈಲ್ ನೋಡ್ಕೊಂಡು ಕುಂತು ಅವ್ರು ಯಾಕಾರ ಬಂದ್ರಪ್ಪ ಅನ್ನುವಂಥ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತೊಗೊಂಡ್ಬರ್ತಾರೆ ಹೊರಗಡೆ. ಅವ್ರ ಪೇರೆಂಟ್ಸ್ ಬಂದಾರ, ಚಿದು ಅಂಕಲ್ ಬಂದಾರ ಬರ್ರಿ ಅಂತಂದ್ರೆ, ಯಾಕಾರ ಬಂದ್ರಪ್ಪ ಇವರು ಬಂದು ಹಲೋ ಅಂಕಲ್, ಹಾಯ್ ಅಂಕಲ್ ಅಂತಂದು ಮತ್ತೆ ಒಳಗೆ ಹೋಗ್ಬಿಡ್ತಾರೆ, ಬೇರೆ ಏನು ಮಾತಾಡೋಂಗಲ್ಲ. ದಿಸ್ ಈಸ್ ಅವರ್ ಎಜುಕೇಶನ್ ಟುಡೇ. ಅಲ್ಲ, ಡೋಂಟ್ ಯು ಫೀಲ್ ದಿಸ್? ಅಲ್ಲ, ಹಂಗೂ ಇದಾರ. ಬರೀ ಡಾಕ್ಟರ್ ಇಂಜಿನಿಯರ್ ಗುರಿ ನೀವು ಹೇಳಿದಿರೋದು ಆಗಲೇ, ಹಾಗೆ ಬರೀ ಡಾಕ್ಟರ್ ಇಂಜಿನಿಯರು 1 ಲಕ್ಷ 2 ಲಕ್ಷ ಪಗಾರ ಆಗುವಂಥ ನೌಕರಿ, ಕಾರು, ಮನೆ, ಹೆಂಡತಿ, ಮಕ್ಕಳು, ಇಷ್ಟೇ ಇದೆ ಈಗಿನ ಎಜುಕೇಷನ್ದಾಗ. ದಿಸ್ ಇಸ್ ನಾಟ್ ಎಜುಕೇಷನ್. ರೆಸ್ಪೆಕ್ಟ್ ಕೊಡೋದು ಗೊತ್ತಿರಬೇಕು ಹುಡುಗರಿಗೆ, ತಂದೆ ತಾಯಿಗೆ ಸಹಾಯ ಮಾಡೋದು ಗೊತ್ತಿರಬೇಕು. ಈಗಿನ ಹುಡುಗರು ತಂದೆ ತಾಯಿಗೆ ಸಹಾಯ ಮಾಡ್ತಾರ್ರಿ. ನಾನು ನೋಡೀನಿ, ನನ್ನ ಎಕ್ಸ್ಪೀರಿಯನ್ಸ್ದಾಗ ಎಜುಕೇಷನ್ ಈಸ್ ಗೋಯಿಂಗ್ ರಾಂಗ್. ಚೇಂಜ್ ಆಗ್ಬೇಕ್ರಿ ಇದು. ಅದಕ್ಕೆ ಒಂದಿಷ್ಟು ಜನ ಸಾಲಿಗೆ ಕಳಿಸಿದ್ರೆ ನಮ್ಮ ಹುಡುಗರು ಕೆಡ್ತಾರ್ರಿ ಅಂತೇಳಿ ಸಾಲಿಗೆ ಕಳ್ಸೋಂಗಿಲ್ಲ, ತಮ್ಮ ಜೊತೆ ಹೊಲದಾಗ ಕೆಲಸ ಮಾಡಿಸ್ತಾರೆ, ಹೋಮ್ ಸ್ಕೂಲಿಂಗ್ ಮಾಡ್ಸಾಕತ್ತಾರ. ನಮ್ಮ ಗ್ರೂಪ್ನಾಗ ಒಂದಿಷ್ಟು ಜನ ಇದ್ದಾರೆ ಹಂಗೆ.
ಆ ಹುಡುಗರಿಗೆ ನಮ್ಗಿಂತ ಹೆಚ್ಚು ನಾಲೆಜ್ ಇದೆ ಹೊಲದಾಗ ಈಗ. ಅದು ನಮಗೂ ವಂಡರ್ ಆಗ್ತೈತೆ. ಹೋದ್ರೆ ಎಷ್ಟು ಪ್ರೀತಿಯಿಂದ ಕರೀತಾರ ನಮ್ಮನ್ನ. ತಂದೆ ತಾಯಿ ಬರೋಂಗದ ನಮ್ಮನ್ನ ಕರ್ಯಾಕದೆ. ಅವ್ರವ್ರ ಕೆಲ್ಸದಾಗ ಬಿಸಿ ಇರ್ತಾರ, ಹುಡುಗರು ಬರ್ತಾರ, ಅವ್ರ ಮಕ್ಕಳು ಬರ್ತಾರ. ಬರ್ರಿ ಅಂಕಲ್, ಬರ್ರಿ ಆಂಟಿ ಅಂತೇಳಿ ಕರ್ಕೊಂಡು ಹೋಗಿ ಮನ್ಯಾಗ ಕುಂದರ್ಸಿ ಚಾಗಿ ಕೊಟ್ಟು ಹೊಲದಾಗ ಕೆಲಸ ಮಾಡಕತ್ತಾರ್ರಿ ಅಪ್ಪ ಹೇಳ್ತೇನ್ರಿ ಕರ್ಕೊಂಬರ್ತೇನ್ರಿ, ಹೋಗಿ ಕರ್ಕೊಂಬರ್ತಾರ. ಸಿದು ಅಂಕಲ್ ಬಂದಾರ ಬರ್ರಿ ಅಂತ ಹೇಳಿ ಹಿಂಗ. ಇದು ಸಾಲಿಗೆ ಹೋಗಲಾರದ್ದು ಹುಡುಗರು. ಅವಾಗ ಗುರುಕುಲ ಪದ್ಧತಿ ಅಲ್ವಾ, ಅದ್ರಾಗ ಅಭ್ಯಾಸ ಮಾಡ್ತಿದ್ರು, ಕಲಿತಿದ್ರು, ಅಲ್ಲೆಲ್ಲವೂ ಬರ್ತಿತ್ತು. ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ರು, ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ರು, ನೆಲದ ಬಗ್ಗೆ ಮಾತಾಡ್ತಿದ್ರು, ದೇಶಾಭಿಮಾನದ ಬಗ್ಗೆ ಮಾತಾಡ್ತಿದ್ರು. ಇವತ್ತು ನೀವು ಹೇಳ್ದಂಗೆ ಅಲ್ಲಿ ಟಾಸ್ಕ್ ಕೊಟ್ಬಿಟ್ಟಿದೀವಲ್ರಿ ಅವ್ರಿಗೆ. ಹೌದು, ಮಾರ್ಕ್ಸ್ ಚೆಕ್ ಮಾಡೋದು, ಹೋಗಿ ಅವ್ರ ಹತ್ರ ಜಗಳ. ಅವರು ಅದನ್ನೇ ಹೇಳ್ತಾರೆ, ಯಾಕೋ ನಿಮ್ಮ ಮಗ 2 ಮಾರ್ಕ್ಸ್ ಕಡಿಮೆ ತೊಗೊಂಡು ನೋಡ್ರಿ, ಅವಾಗ ಬುದ್ಧಿ ಹೇಳ್ರಿ ಅಂತ ಅವ್ರು ಅಂತಾರೆ. ಹುಯ್ ಅಂತ ಇವು ಬೆನ್ನತ್ತ ಅವಕ್ಕೆ ಇಷ್ಟು ಬುಕ್ಕು, ಇಷ್ಟಿದು, ಆ ಮುಗಿದ ತಕ್ಷಣ ಟ್ಯೂಷನ್ ಅಂತೆ, ಅದು ಮುಗಿದ ತಕ್ಷಣ ಸಂಗೀತ ಶಾಲೆ, ಅದು ಮುಗಿದ ತಕ್ಷಣ ಇನ್ನೇನೋ ಅಂತೆ. ಅಯ್ಯೋ ಶಿವನೇ, ಹಂಗೆ ಬದುಕು. ಆ ಗುರುಕುಲದಾಗಿ ಇವೆಲ್ಲ ಇದ್ವು ಸರ್. 6 ತಾಸು 8 ತಾಸು ಏನು ಗುರುಗಳವ್ರಿಗೆ ಪಾಠ ಹೇಳ್ತಿದ್ರು, ಇಷ್ಟು ಇದ್ದು ಅದ್ರೊಳಗೆ. ಅವಾಗ ನೀವು ಇದ್ದಿದ್ದಂತೇನದ, ಅವ್ರಿಗೆ ಸಂಗೀತನೂ ಇತ್ತು, ಸಾಲಾಗ ನಡೀತಿದ್ವು ಅವಾಗ. ಅವೆಲ್ಲ ಹುಡುಗರಿಗೆ ಎಕ್ಸ್ಟ್ರಾ ಬರ್ಡನ್ ಆಗ್ತಿದ್ದು ಅದು. ಈಗ ಸಾಲಾಗ ಬರೀ ಬುಕ್ ಒಂದೇ, ಇವೆಲ್ಲ ಎಕ್ಸ್ಟ್ರಾ ಬರ್ಡನ್ಸ್ ಆಗ್ಬಿಡ್ತಾವ. ಇವನ್ನೆಲ್ಲ ನೀವು ಹಕ್ಕರಿಕೆ ಅಂತ ಯಾರಿಗೆ ಅದನ್ನ ಕರ್ಕೊಂಬಂದ್ಬೇಕು ತೋರ್ಸರಿ ನೋಡೋಣ. ಗೊತ್ತೇ ಇಲ್ಲ ಸರ್. ಒಂದಿಷ್ಟು ಜನ ಹುಡುಗರನ್ನ ಕರ್ಕೊಂಬ ಇದು ವಿಸಿಟಿಗೆ ಬರ್ತಾರದ, ಅಕ್ಕಿ ಒಳಗೆ ಹೆಜ್ಜೆ ಇಡಂಗದ ಹುಡುಗರು ಸಗಣಿ ಅಂತೇಳಿ ಅಂತಾರ. ಖರೇನ ಸರ್. ಹುಡುಗರ್ನ ಬಿಡ್ರಿ, ಎಲ್ಲ ನಾಟ್ ಪೇರೆಂಟ್ಸ್ ಐಮ್ ಟಾಕಿಂಗ್ ಅಬೌಟ್ ವರ್ಕರ್ಸ್ನ ಹೇಳಾಕತ್ತೇನೆ. ಹೆಣ್ಣಾಳ ನಾನು ಏನು ಹೇಳಿದೆ, ಕುಳ್ಳಿಗದು ಕುಳ್ಳದು ಬಿಡಾಕ್ ಬಾರವ ಅಂತಂದ. ಇಲ್ರಿಪ್ಪ, ನಾನು ಸಗಣಿ ಮುಟ್ಟಂಗಿಲ್ಲ, ಬೇರೆದೇನ್ರ ಹೊಲದ ಕೆಲ್ಸ ಇದ್ರೆ ಹೇಳ್ರಿ ಬರ್ತೀವಿ. ಇದ ಈಗಿನ ಆಳಿನ ಸ್ಟೇಟಸ್ ಹಿಂಗಾಗೈತಿ ಈಗ ಹಳ್ಳ್ಯಾಗಿಂದ. ಹಳ್ಳಿ ಮಂದಿನ ಚೇಂಜ್ ಆಗತ್ತಾರ ಸರ್ ಈಗ. ಯಾಕೆ ಏನಂತೀರಿ? ಅವ್ರ ಕೈಗೂ ಎಲ್ಲ ಬಂತಲ್ಲ ಈಗ, ನೋಡಿದ್ರಲ್ಲ. ಹಂಗಾಗಿ ಇನ್ನು ಲೆಕ್ಕ ಹಾಕ್ರಿ, ನಿಮ್ಮ ಹೊಲ್ದಾಗೆ ಮಾಡಿ, ಇನ್ನು ಅವ್ರದ್ದು ಮಾಡ್ತಾರ ಅವರು. ಅದ ಅಂತೀನಿ ನಾನು. ಬಿಟ್ರು ಶನಿವಾರ ಬಂದ್ರೆ ಪಗಾರ ಬರ್ಬೇಕು, ಆಮೇಲೆ ರೇಷನ್ಗಳು ಬರುತ್ತೆ ಮನೆಗೆ, ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಖರ್ಚಿಗೆ. ಆಮೇಲೆ ಈಗ ಅವ್ರು 7 ದಿವಸ ದುಡಿದು ಬಿಟ್ರ ಅವ್ರು. ಹೌದು. ಈಗ ಟಾಸ್ಕ್ ಇರೋದು ಸಿಟಿ ಅವ್ರಿಗೆ, ಅನಿವಾರ್ಯ ದುಡಿಲೇಬೇಕು, ಹಳ್ಳಿಯವ್ರಿಗೆ ದುಡಿಬೇಕಂತೇನಿಲ್ಲ. ಹೌದು ಸರ್. ಅಯ್ಯೋ ಬ್ಯಾಡದು. ಟೈಮ್ ನಮ್ಗೆ ಒಂದೊಂದು ಸೆಕೆಂಡನು ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಅವ್ರು ಬರ್ತಾರೆ 6 ಅವರ್ಸ್ನಾಗ 1 ಅವರ್ ಅವ್ರದ್ದು ಊಟದ್ದು ಹೋಗ್ತೈತಿ. 5 ಅವರ್ಸ್ ದೇ ವರ್ಕ್. ಈಗ 8 ಅವರ್ಸ್ ಅಂತ ಇಟ್ ಹ್ಯಾಸ್ ಕಮ್ ಟು 4 to 5 ಅವರ್ಸ್. ಕೆಂಜಾಳ ಗೊತ್ತಲ್ಲ, ಅದು 6 ತಿಂಗಳಿಗೆ ಬರ್ತೈತೆ ಅದು ಜೋಳ, ಪ್ಯೂರ್ ಜವಾರಿ ಮೊದಲಿಂದ. ಈಗ ಅದು ಮರಿನೇ ಆಗ್ಬಿಟ್ಟೈತಿ. ಮರಿನೇ ಆಗೈತಿ, ಅಲ್ಲೆಲ್ಲ ಅದಾವ. ಯಾಕಂತ ಹೇಳ್ತೇನೆ ಕೇಳಿ, ನಾವು ಹಾಕಿದ್ವಿ. ಸೊ ಸುತ್ತು ಕಡೆ ಅವಾಗ ಯಾರೂ ಹಾಕಿರಲಿಲ್ಲ. ಈ ಏರಿಯಾ ಅವಾಗ ಫುಲ್ ಅದೇ ಇತ್ತು. ಈ ಏರಿಯಾ ಪೂರ ಎಷ್ಟು ಚಂದ ಬಂತ್ರಿ, ಭಾಳ ಚಂದ ಬಂತ. ಇವು ಬರ್ತಿದ್ದು ಹೇಳ್ತೀನಿ ನಿಮಗ, ಥೌಸಂಡ್ಸ್ ಟುಗೆದರ್ ಬಂದು ಬರ್ತಿದ್ವು, ತಿಂತಿದ್ದು ಹೋಗ್ತಿದ್ವು, ಬರ್ತಿದ್ದು ತಿಂತಿದ್ದು ಹೋಗ್ತಿದ್ವು. ಬರೀ ಜೋಳ ಜಟ್ಟ ಉಳಿತು. ಅದನ್ನ ಮೇವ್ ತೆಗೆದು ಆಕಳುಗಳಿಗೆ ತಿನ್ಸಿದ್ವಿ. ನಾವೇನು ಒಂದು ಕಾಳು ಹಾಕೋಲಿಲ್ಲ. ಕಂಜಾಳ ಜೋಳ ಸಿಗ್ಲಿಲ್ಲ, ಮೇವ್ ಅಷ್ಟೇ ಸಿಕ್ತ. ಸೊ ಅವಾಗಿಂದ ಅವಕ್ಕೆಲ್ಲ ಗೊತ್ತಾತಿಲ್ಲ ಏನೋ ಐತೆ ಅಂತ ಹೇಳಿ. ಯಾರೋ ಬಂದಾರಿಲ್ಲ ಅಪ್ಪಿ ತಪ್ಪಿ ಅವ್ರ ಅಂತೇಳಿ. ಅದು ಪೀನಟ್ ಬಟರ್ ಐತಲ್ಲ ಫ್ರೂಟ್, ಅವ್ರು ಹೇಳಿದ್ರು ಅದಕ್ಕೆಲ್ಲ ಕವರ್ ಮಾಡ್ರಿ, ಅವಕ್ಕೆಲ್ಲ ಪಕ್ಷಿ ಬರ್ತಾವಂತ. ಕರೆ ಹೇಳಿ ಅದಕ್ಕೆ ಪೂರಾ ಕವರ್ ಮಾಡಕ್ ಮನ್ಸೇ ಬರ್ಲಿಲ್ರಿ. ಸ್ವಲ್ಪ ಕವರ್ ಮಾಡಿದ್ವಿ, ಒಂದಿಟ್ಟು ಅವು ತಿನ್ಲಿ, ಒಂದಿಟ್ಟು ನಾವು ತಿಂತೇವೆ ಅಂತ ಹೇಳಿ. ಅದ ಆಕ್ಚುಲಿ ನೇಚರ್ ಹಂಗ್ರಿ, ಒಬ್ರಿಗೊಬ್ರು ಆಗೋದೇ ನೇಚರ್ ಅದ. ಅದನ್ನ ಮರ್ತು ಬಿಟ್ಟಿವಿ ನಾವು. ಬರೀ ನಮ್ಗಷ್ಟ ಬೇಕಂತೀವಿ, ಅದಕ್ಕೆ ಏನೇನೋ ಕಂಡು ಹಿಡ್ತೀವಿ. ಅವು ಪಕ್ಷಿಗಳು ಬರ್ತಾವ ಅಂತೇಳಿ ಡನ 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 ಅನ್ನೋದು ಸೋಲಾರದ ಜೊತೆಗೆ ಬಂದೈತಿ. ಈಗ ಅಡ್ವಾನ್ಸ್ ನಾವು ಬರೀ ಇದಕ್ಕೆ ತೆಗೆ ಓಡ್ಸಾಕತ್ತೇವಿ. ನೇಚರ್ ಓಡ್ಸಾಕತ್ತೀವಿ ನಾವು. ನಮಗೆ ಏನು ಬೇಕು ಅದನ್ನ ಅಷ್ಟೇ ತೊಗೊಳಕ್ಕೆ ನಾವು ತೆಗೆ ಓಡ್ಸಾಕತ್ತೀವಿ. ಅದನ್ನ ಮಷಿನ್ ಕುಂದಿಸ್ತಾರೆ, ಎವ್ರಿ 5 minutes ಇಟ್ ವಿಲ್ ರಿಂಗ್, ಡನ್ 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 ಅವಾಗ ಮಾಡ್ತಿರ್ತೀವಿ. ಪಕ್ಷಿ ಬರಬಾರ್ದು ಅಂತೇಳಿ. ಏನ್ರಿ ಪಕ್ಷಿ ಹೊಲದಾಗ ಬಂದ್ರೆ ಏನ್ರಿ ಅದ್ಭುತ. ಅದನ್ನ ಸೀನ್ ನೋಡ್ಬೇಕು. ಹಂಗ ಸಾವಿರಾರು ಬರ್ತಿದ್ವು. ಅವು ಯೂಟ್ಯೂಬ್ನಾಗ ನೋಡ್ತಿದ್ವಿ, ಅದೇ ಇದು ಹಿಂಗ ಬರ್ತಾವಲ್ಲ, ಹಂಗ ಬರ್ತಿದ್ವು. ನಾವು ಇದೇ ನಿಂತು ನೋಡ್ತಿದ್ವಿ. ಆದ್ರೆ ಒಂದು ಪಕ್ಷಿನೂ ಓಡಿಸದ. ಅದ ಅವಕರದ್ದು ಐತದ, ಅವಕರ ಪಾದ ಅದು. ಭೂಮಿ ನಾವು ಸಣ್ಣವ್ರಿದ್ದಾಗ ಸಾದಾಗ ಗೆಳೆಯರೆಲ್ಲರೂ ಕುಂತ್ಕೊಂಡು ಊಟ ಮಾಡ್ಬೇಕಾದ್ರೆ ಭೂಮಿ ಪಾದ ಅಂತ ಒಂದೇ ತುತ್ತು ಭೂಮಿಗೆ ಇಟ್ಟು ಊಟ ಮಾಡ್ತಿದ್ವಿ. ಈಗ ಎಲ್ಲಿದೆ ಅದು ರೀ? ಅಂದ್ರೆ ನಮ್ಮದು ಏನೈತಿ, ನಾವೇನು ದುಡಿತೀವಿ, ನಾವೇನು ಊಟ ಮಾಡ್ತೀವಿ, ಎಲ್ಲದ್ರೊಳಗೂ ಉಳ್ದವ್ರದ್ದು ಪಾದ ಇದೆ. ಅವ್ರ ಪಾದ ಕೊಟ್ಟು ನಾವು ಅದನ್ನು ಅನುಭವಿಸ್ಬೇಕು. ನಾವು ಆ ಪಾದ ಕೊಡಕತ್ತಿದ ಮರ್ತೀವಿ ಅದನ್ನು. ಬರೀ ನಾವು ಅಷ್ಟೇ ಬೇಕು, ನಮ್ಗೆ ಅಷ್ಟೇ ಬೇಕಂತ ಸ್ವಾರ್ಥಿಗಳಾಗಿವಿ. ಅದಕ್ಕೆ ಕಲಿಯುಗ ಕಡ ಆಗ್ತೈತೆ ರೀ. ಹಿಂಗಾಗೈತೆ ಅದು.
ಏನು ಮಾಡಕ್ಕೆ ಒಮ್ಮೆ ಇದನ್ನ ಹಾಕಿದ್ವಿ, ರಾಗಿ ಹಾಕಿದ್ವಿ, ರಾಗಿನ ಸಜ್ಜಿ ಹಾಕಿದ್ವಿ. ಅವಾಗ ಪಕ್ಷಿಗಳು ಹಂಗ ಬರ್ತಿದ್ವು. ಫುಲ್ ಸಜ್ಜಿ ಎಲ್ಲ, ಯಾಕಂದ್ರೆ ಸುತ್ತು ಕಡೆ ಅವಕ್ಕೇನು ಸಿಕ್ಕಿಲ್ಲಲ್ಲ, ಇಲ್ಲೇ ಅಷ್ಟು ಸಿಕ್ಕಿತ್ತದ, ಸೊ ಅದನ್ನೇ ಹೊಡೆದು ಹೋಗ್ಬಿಟ್ಟಿದ್ವು. ಈಗ ಸಜ್ಜಿ ಅಂತೂ ನಾವು ಅದನ್ನೇ ಸಜ್ಜಿ ಇವು ಪಕ್ಷಿ ಪಾಲ ಅಂತಾನೆ ಹಾಕಿರ್ತೀವಿ. ಅಷ್ಟ ಬೆಸ್ಟ್ ಅದು. ಅದು ಊಟ ಮಾಡ್ಬಿಟ್ರೆ ಉಳಿದು ಮುಗಿತಲ್ಲ, ಅದು ಹೊಟ್ಟೆ ತುಂಬ್ತು, ನಮ್ದು ತುಂಬ್ತು. ಇಲ್ಲ ಅಂದ್ರೆ ಬೇರೆ ಕೆಡಿಸ್ತಾವು. ಫ್ರೆಂಚಸ್ ಐತಲ್ಲ ಈ ಕಡೆ ಬರ್ರಿ. ಮಾವಿನ ಗಿಡ ಹಚ್ಚಿರಿ? ಫಸ್ಟ್ ಬಂದಾಗ ಇದು ಹೊಲ ತಗೊಂಡೇವಲ್ಲ, ಇದು ಈಗ 3 ವರ್ಷದ್ದು ಅದಾವ ಇವು. ಕಮಿಂಗ್ ಜೂನ್ 4 years. ಆಮೇಲೆ ಭಾಳ ಇದು ಗಮನಿಸಿದೆ, ಕಸ ಗಿಸ ಎಲ್ಲ ಹಂಗ ಬಿಟ್ರಿ? ಅಯ್ಯೋ ಇನ್ನೂ ಭಾಳ ಆಗಿತ್ರಿ. ಈಗ ಒಂದ್ ಸ್ವಲ್ಪ ಅಂದ್ರ ಬುಸ್ ಭಾಳ ಆಗಕತ್ತೀವಿ. ಸರ್ ನಾವು ಕಸ ತೆಗಿದು ಬರೀ ಹಾವಿನ ಸಲುವಾಗಿ ಅಷ್ಟೇ. ನಾಗರ ಹಾವು ಅದಾವ ಸರ್, ಇದು 2-3 ಹಾವು ಹಿಡಿದಿವಿ ನಾವು. ಹಿಡಿಂಗದ ಹಾವು ಹಿಡಿಯೋರಂಗೆ ಕರೆಸಿ ಅವನ್ನ ಹಿಡಿದು ಕಳಿಸ್ತೀವಿ. ಅವ್ರು ತೊಗೊಂಡು ಹೋಗ್ತಾರೆ, ಜಂಗಲ್ನಾಗ ಬಿಡ್ತಾರ. ನಮ್ಮ ಪೇಷಂಟ್ ಅದಾರ ಯದಪ್ಪ ಅಂತ ಹೇಳಿ, ಪಾಪ ಫೋನ್ ಹೊಡೆದು ಬೈಕ್ ತೊಗೊಂಡ್ ಬರ್ತಾನ, ಬಂದು ಹಿಡ್ಕೊಂಡು ಹೋಗ್ತಾನ. ಹಾವು ಅಲ್ಲಿ ಇರ್ತಾವ, ನಾವ್ ಹಿಂಗ್ 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 ಅಲ್ಗಾಡ್ಕೊಂಡ್ ನಾವು ಬರೋ ತನಕ ಅದ್ರ ಮುಂದೆ ಆಕ್ಟಿವಿಟಿ ಇರ್ಬೇಕು. ಅಂದ್ರೆ ಅದು ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ಕುಂತು ಬಿಡ್ತೈತಿ. ನಾವು ಸರ್ದಿವಿ ಅಂದ್ರೆ ಓಡೋಗಿ ಬಿಡ್ತೈತೆ. ಅವ್ನು ಬರೋದ್ರೊಳಗೆ ಅದು ಮತ್ತೆ ಸಿಗೋದ. ನೀವೇನ್ ಮಾಡ್ಬೇಕು ಅದ್ರ ಮುಂದೆ? ಅದ್ರ ಮುಂದೆ ಅಡಗಾಡ್ಕೊತ ನಿಂತು ಬಿಟ್ರಿ ನೀವು, ಅದು ಅದೇ ಇರ್ತೈತಿ. ಅವನೇನು ಅನ್ಲಿಲ್ಲ, ನೀವು ಮೂವ್ಮೆಂಟ್ ಮಾಡಂತಂದ. ಅದಕ್ಕೆ ನಾ ಮೂವ್ಮೆಂಟ್ ಏನ್ ಮಾಡ್ಲಿ, ನಾ ಒಬ್ಬಾಕಿ ಅದೇನ ಆ ದಿವಸ. ಯಾರು ಇಲ್ಲ, ಫೋನ್ ಮಾಡಕತ್ತೇನಿ, ಫೋನ್ ಎಲ್ಲ ಇಲ್ಲೇ ಬಿಟ್ಟಾರ, ಅಲ್ಲಿ ಹೋಗ್ಬಿಟ್ಟಾರ. ಅವ್ ಎಲ್ಲಪ್ಪ ಫೋನ್ ಮಾಡಿದೆ, ಏನ್ ಮಾಡ್ಲಿ ಅಂದ್ಕೊಳ್ಳಿ. ಒಟ್ಟ ಏನ್ರ ಅಳಿಗಾಡ್ಬೇಕು ನೋಡ್ರಿ ಅಂತಂದ್ರೆ ಏನೂ ಇರ್ಲಿಲ್ಲ. 15 ಮಿನಿಟ್ ನಾನೇ ಅಳಿಗಾಡ್ಕೊಂತ ನಿಂತು. ಸೊ ಅವರೆಲ್ಲ ಅಡ್ಡಾಡ್ತಿರ್ತಾರಲ್ಲ ಕಾಲ್ ಒಳಗೆಲ್ಲ, ಏನಾರ ಆಗ್ಲಿ ಬಿಡ್ಲಿ ಅನ್ನೋ ಒಂದು ಉದ್ದೇಶದಿಂದ. ಅದಕ್ಕಾಗಿ ಜಸ್ಟ್ ಸರ್ ಇದು ಕಳೆ ಇದು ನಮಗ ಸಹಾಯ ಮಾಡಕ್ಕನೆ. ಇದು ದೇವ್ರ ಏನ್ ಸೃಷ್ಟಿ ಮಾಡ್ಯಾನ ಪ್ರತಿಯೊಂದ್ರದ್ದು ಇಂಪಾರ್ಟೆನ್ಸ್ ಐತಿ. ಅದನ್ನ ನಾವು ತಿಳ್ಕೊಂಡಿದ್ದ. ಎಲ್ಲಾ ಕಳೆ ತೆಗೆದು ಸ್ವಚ್ಛ ಇಡ್ಬೇಕು ನಮ್ಮ ಭೂಮಿ ಅಂತೀವಿ. ಈ ಕಳೆ ತೆಗ್ದಿವಿ ಅಂತಂದ್ರೆ ನಾವು ಡ್ರೈ ಆಗ್ಬಿಡ್ತದೆ. ಸೂರ್ಯಾಗ ಭೂಮಿ ಒಣಗಿ ಬಿಡ್ತೈತಿ. ಫ್ರೀಕ್ವೆಂಟ್ ವಾಟರಿಂಗ್, ಹಗಲೆಲ್ಲ ನೀರು ಹಾಸ್ತಾರ ಸ್ವಚ್ಛ ಇಟ್ಟು. ಆಮೇಲೆ ಇದು ಕಳೆ ಇತ್ತಂದ್ರೆ ನೀರಿನ ತೇವಾಂಶ ಹಿಡ್ಕೊಂತೈತಿ ಬೇರೆ. ನೀವು ಒಂದು ಕಡೆ ಕಳೆ ಇದ್ದಲ್ಲೇ ನೋಡ್ರಿ ಭೂಮಿ ಎಷ್ಟು ಹಸಿ ಇರ್ತೈತಿ. ಕಳೆ ಇದ್ದಾರ್ದ ನೋಡ್ರಿ 2 ದಿನದಾಗ ಒಣಗಿ ಹೋಗ್ಬಿಡ್ತೈತಿ. ಅದು ಗಾಳಿಗೆ ಮತ್ತು ಬಿಸಿಲಿಗೆ ಎರಡಕ್ಕೂ ಆರ್ತೈತಿ ಭೂಮಿ. ಕಳೆ ಇತ್ತಂದ್ರೆ ಅದು ಆಗಿ ಬರೋಂಗದ. ಸೊ ನೀವು ಹಗಲೆಲ್ಲ ನೀರು ಹಾಸೋದು ತಪ್ತೈತಿ. ಅದಕ್ಕೆ ನಾ ಬೇರೆ ಹಚ್ಚಿ ಕಿತ್ತಂಗದ. ನಮ್ಮ ಕೆಲಸವ್ರಿಗೆ ಹೇಳ್ತೀನಿ, ಬೇರೆ ಹಚ್ಚಿ ಕಿತ್ತು ಬೇಡ್ರಿ, ಕಟ್ ಮಾಡಿರಿ. ಬರ್ರಿ ಬೇರೆ ಅದೇ ಇರೋದು. ಅದು ಕಟ್ ಮಾಡಿ ಅದನ್ನ ಅದೇ ಹೋಗಿರಿ, ತೆಗೆದು ತಂದು ಮತ್ತೆ ಹೊರಗೆ ಹೋಗಿಂಗದ. ಅದನ್ನು ನಮ್ಮ ಮಂದಿ ಎಲ್ಲ ತೊಗೊಂಬಂದು ಮತ್ತೆ ಸುಡ್ತಾರ. ಅದನ್ನ ಮಾಡಬೇಡ್ರಿ, ಅದೇ ಹೋಗಿರಿ ಭೂಮ್ಯಾಗ. ನಾನು ಬೇಜಾರಾಗ್ಬಿಟ್ಟಿದೆ. ಇಲ್ಲ ಸರ್, ನೀವು ಅಂತೀರಲ್ಲ ನಿಮಗದು ಹೊಲಸ್ ಕಲ್ಚರ್. ಹೌದು, ನಾವು ಹಂಗ ಅಂತಿದ್ವಿ. ಬಟ್ ಎಕರ್ಸ್ ಟುಗೆದರ್ 10 acres 20 acres ಇರ್ತೈತಲ್ಲ, ಅವ್ರಿಗೆ ಮಾಡಕ್ ಯಾರೂ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ಬೇಕು ಹೇಳ್ರಿ ನೀವು? ಸರ್ ಅವ್ರದ್ದು ಸರ್ ಪಾಪ. ಯು ಡೋಂಟ್ ನೋ. ನಿಮ್ಮ ಮ್ಯಾಲಿಂದ ಒಂದ ಕಾಣಿಸ್ತೈತಿ, ನೀವು ಮಲ್ಚ್ ಮಾಡು, ಅದು ಮಾಡು. ಅವಕ್ಕೆಲ್ಲ ಎಷ್ಟು ಲೇಬರ್ ಹೋಗ್ತೈತಿ ಗೊತ್ತೈತಿ? ಅವ್ರು ಲೆಕ್ಕ ಹಾಕ್ತಾರ್ರಿ, ಇಷ್ಟು ಲೇಬರ್ ಹೋಗ್ತೈತಿ, ಇದರಿಂದ ಇಷ್ಟು ನಮ್ಗೆ ಇನ್ಕಮ್ ಬಂತ, ನನ್ಗೆ ಉಳಿತೇನು ಅಂತಾರ ಅವ್ರು. ಹಂಗೆ ನಡೆಸ್ಬೇಕು. ಬಿಕಾಸ್ ಅವ್ರಿಗೆ ಸಸ್ಟೈನ್ ಆಗ್ಬೇಕಲ್ಲ ಅವರು. ಆಮೇಲೆ ಈಗ ನನ್ನ ಗಂಡ ದವಾಖಾನಿಂದ ತೊಗೊಂಬರ್ತಾನ, ರೊಕ್ಕ ಇಲ್ಲಿ ಹಾಕ್ತಾನ, ನಾನು ಶೋ ನಡ್ಸೇನೆ ಈಗ. ಹೌದಾ? ಅವ್ರು ಅಲ್ಲಿಂದ ತೆಗೆದು ಅಲ್ಲೇ ಹಾಕ್ಬೇಕಲ್ರಿ. ಮತ್ತು ಯಾವತ್ತೋ ಒಂದು ದಿವಸ ನಿಮ್ಮನ್ನ ಅದನ್ನ ಉಳಿಸಿದ್ರೆ ತಾನೇ ಯಾವತ್ತಾದ್ರ ಭೂಮಿನ ಕಳ್ಕೊಂಡ್ರೆ ಏನು ಮಾಡಿ? ಅದು ಕರೆ. ನಾವು ಅದು ಇಲ್ಲ ಅನ್ನಕತ್ತಿಲ್ಲ ನಾನು. ಅವ್ರು ಮಾಡೋದು ತಪ್ಪನೇ ತಪ್ಪು. ಇವತ್ತು ಬದುಕಬೇಕಾಗಿದೆ ಅಷ್ಟೇ ನೋಡಕತ್ತಾರ ಎಲ್ಲರೂ. ಸೊ ಇದಕ್ಕೆ ಪರಿಹಾರ ಏನು? ಈಗ ಚೈನ್ ಹಿಂಗೆ ಈಗ ಒಂದು ಸರ್ಕಲ್ ಬಂದು ಅದು ಎಲ್ಲಿ ಸ್ಟಾರ್ಟ್ ಆಗೈತೆ ಅಲ್ಲೇ ಎಂಡ್ ಆಗ್ಬೇಕಲ್ಲ. ಈಗ ಅವ್ರಿಗೆ ನಾವು ಎಲ್ಲಿ ಹೋದ್ರು ಇದನ್ನ ಹೇಳಿದ್ರು ಅವ್ರು ಇದನ್ನ ಹೇಳ್ತಾರ. ನಾನು ಅವ್ರ ಭಾಷೆ ಈಗ ನಿಮಗೆ ಹೇಳಕತ್ತೇನೆ. ಇದಕ್ಕೆ ಏನು ಮಾಡ್ಬೇಕಂತೀರಿ ಅಂತ ಕೇಳ್ತಾರ ಅವ್ರು. ಹತ್ತಿ ಕಟ್ಟಿಗೆ ನಿಮ್ಮ ಮೊನ್ನೆ ತಂದಿನಿ 3 ಲೋಡ್ ಹತ್ತಿ ಕಟ್ಟಿಗೆ. ಅವನ ಮೇಡಮ್ ಹರಿಗೇಶನ್ರಿ ಬಂದು ನಿಮ್ಮ ಆಳುಗಳಿಗೆ ಬಂದು ಕಟ್ಟಿಗೆ ತೊಗೊಂಡು ಹೋಗಂತ ಹೇಳ್ರಿ ಅಂತ. ನಾ ಮತ್ತೆ ಆಳು ಹೆಚ್ಚಿಸಿ ಅವನ್ನೆಲ್ಲ ಆರಿಸಿ ಹೊತ್ಕೊಂಡು ಬಂದು ಇಲ್ಲಿ ಹಾಕೀನಿ. ಅವ ಇಲ್ಲ ಅಂತಂದ್ರೆ ಸುಡ್ತಾನಂತ ಹೇಳಿದ. ನಾವು ಸುಡ್ತೇವೆ ನೋಡ್ರಿ ಮೇಡಮ್. ಮತ್ತೆ ಸರ್ ನಾವು 2 ದಿನ ಹೊಟ್ಟಿಂದ ಬನ್ವಿ ತರಕ್ಕೆ ಹೋಗೋದು ತಡ ಆದ್ರೆ ಸುಟ್ಟು ಬಿಟ್ಟಿದ್ರು. ಇಲ್ಲೇ ಬಾಜುಕ್ನವ್ರನ್ನ ನಮ್ಗೆ ಆಳಿದು ತಡಿಯಪ್ಪ, ಆಳು ಹೊಂದ್ಸಾಕತ್ತೇವೆ ಅಂತೇಳಿ ನಾವು ಗುದ್ದಾಡಕತ್ತೇವೆ. ಆಳು ಹೊಂದ್ಸಾಕ 2 ದಿನ ತಡ ಆತ, ಸುಟ್ಟು ಬಿಟ್ಟವ. ಆಮ್ಯಾಗ ಆಳು ಬಂದಾರ ಕಳಿಸ್ತೇನೋ, ಸುಟ್ನಿರಿ ನಿನ್ನೆ ಅಂತ ನಾವು. ಈ ನಿಮ್ಮನ್ನು ಇದು ನೋಡಿನೂ ಏನು ಅನಿಸ್ತಿಲ್ವ ಅವ್ರಿಗೆ ನೀವು ಮಾಡೋದೆಲ್ಲ ಚಲೋ ಐತಿ. ಆದ್ರೆ ಅವ್ರಿಗೆ ಎಲ್ಲರಿಗೂ ತಲೆಯಾಗ ಏನು ಅನ್ಸಾಕತ್ತೈತಿ ಅಂತಂದ್ರೆ, ನೀವು ಡಾಕ್ಟರ್ ಅದೀರಿ, ನಿಮಗೇನು ಕಡಿಮೆ ಇಲ್ಲ, ನೀವು ಮಾಡಬಹುದು.
ಅನ್ನೋ ಒಂದು ಅವ್ರಿಗೆ ತಲೆಯಾಗ ಬರತೈತಿ. ಅದಕ್ಕೆ ನಾ ಈಗ ಯಾಕೆ ಇದನ್ನಾಗಲಿ ಮತ್ತು ಈಗ ಏನಾರ ಸ್ಕೀಮ್ಸ್ ಅದು ಇದ್ರೆ ನನಗೊಂದು ಸ್ವಲ್ಪ ಈಗ ಅದ್ರೊಳಗೆ ಹೊಂಟೇನಿ ಅಂದ್ರೆ ಅವ್ರಿಗೆ ನಾನು ಹೇಳ್ಬೋದು, ಇಲ್ಲಪ್ಪ ಗೌರ್ಮೆಂಟು ಈಗ ನಿಮಗೆ ಮಾಡ್ತೈತೆ ನೋಡ್ರಿ, ಇಲ್ಲಪ್ಪ ಅಂತಂದ್ರೆ ಈಗ ಕಡಿಮೆ ಖರ್ಚಿನಾಗ ಇಂಥವೆಲ್ಲ ಇರಿಗೇಷನ್ಸ್ ಎಲ್ಲ ಆಗಕತ್ತಾವ, ಕಡಿಮೆ ಖರ್ಚಿನಾಗ ನೀವು ಒಂದು ಆಕಳ ಸಾಕಿದ್ರೆ ನಿಮ್ಗೊಂದು ಬಯೋಗ್ಯಾಸನ್ನು ಮಾಡ್ಕೋಬೋದು. ಈಗ ಅದರದ ಸಲುವಾಗಿ ಅಂಥೇಳಿ ಈಗ ಸಣ್ಣಗೆ ಚಾಲೂ ಮಾಡೀವಿ. ಗುಮ್ಗೋಳು ಅಂತೇಳಿ ಇಲ್ಲಿಂದ ಬೇರೆ ಹಳ್ಳಿಯಾಗಿನವ್ರು ಒಬ್ಬನು ಇದಾನ, ಅವೆಲ್ಲ ಸ್ಟಾರ್ಟ್ ಮಾಡ್ಯಾನ. ನಮ್ಮನ್ನು ನೋಡಿ ಲೈಕ್ ಇವು ಹಲ್ಲ ಪನತಿ ಅವು ಇವೆಲ್ಲ ಅವನು ಸ್ಟಾರ್ಟ್ ಮಾಡಕತ್ತಾನ. ಅದರಿಂದ ಬರ್ತೈತಿ ಅಂಥೇಳಿ ಅವನಿಗೂ ಗೊತ್ತಾಗೈತಿ. ಸೊ ಅವು ಮಾಡಕತ್ತ. ಐ ಮೀನ್ ವೆರಿ ಫ್ಯೂ ವಿಲ್ ಕನ್ವರ್ಟ್ ದೆಮ್ಸೆಲ್ಸ್ ಅಂತ. ಆಗ್ಲಿ ನಿಧಾನವಾಗಿ ಆದ್ರೂ ಚಿಂತಿಲ್ಲ, ಯಾರೋ ನಿಮ್ಮನ್ನ ನೋಡಿ ಯಾರೋ ಆದ್ರಲ್ಲ ಅದಕ್ಕೆ. ಇಲ್ಲ ಆಮೇಲೆ ಇನ್ನೊಬ್ರು ಸುಡ್ಲಿಲ್ಲ ಹೇಳ್ರಿ, ಅದ ಬೋರ್ವೆಲ್ ರಿಚಾರ್ಜ್ ಒಂದು ನೋಡ್ಕೊಂಬರೋನದ. ಏನದು ಬೋರ್ವೆಲ್ ರಿಚಾರ್ಜ್ ಬಾಜುಕ್ನವ್ರು ಮೊನ್ನೆ ಸುಟ್ರ ಬೈತೀನಿ ನಾನು ಅಂತೇಳಿ ಗೊತ್ತೈತಲ್ಲ. ಆಮೇಲೆ ಅವ್ರು ಎಣ್ಣೆ ಹೊಡಿಸಿತ್ತಂದ್ರೆ ನಾ ಇಲ್ದಾಗ ಪಂಪ್ ಹಾಕೊಂಡು ಹೊಡಿತಾರೆ. ಅದು ಭಯ ಇಟ್ಬಿಟ್ರಿ. ಇದು ಬಾಜಕ್ನವ್ರಿಗೆ ಹೆದರಿಕೆ ಇಟ್ಟಾಳ್ರಿ. ಇಲ್ದಾಗ ಆಮೇಲೆ ಪಂಪ್ ಗಿಂಪೆಲ್ಲ ಅವ್ರು ನಮ್ಗೆ ಕೇಳಾಕ್ ಬರ್ತಿದ್ರ, ನಾ ಕೊಡಂಗಿಲ್ಲ ನಿಮ್ಗೆ ಏನು ಪಂಪ್ ಅಂತೇಳಿ ಹೇಳಿ ಅದನ್ನೊಂದು ಇದು ಮಾಡೀನಿ. ಆಮೇಲೆ ರಾಸಾಯನಿಕ ಹಾಕಿ ಹೊಡಿತಾರ ನಮ್ಮ ಪಂಪ್ನಾಗ. ಒಂದೇನಂದ್ರೆ ಈಗ ಸುಡಾತಿಲ್ಲ, ಅದೊಂದು ಖುಷಿ ಅಷ್ಟ. ಇಲ್ಲ ಅದ್ರಾಗನ ಹಾಕಿ ಹೊಡೆದ್ ಬಿಡ್ತೇವಂತಾರ. ಇದು ಹೆಂಗೆ ಮಾಡಿದ್ರಿ? ಇದು ಕರೆಕ್ಟಾಗಿ ಯಾರಿಗಾರ ತಿಳಿಯಂಗೆ ಹೇಳ್ರಿ ಸರ್. ಏನು ಸರ್ 10 ಫೀಟ್ 10 ಫೀಟ್ ಚೌಕ, 10 ಫೀಟ್ ತೆಗಿಬೇಕು ಬೋರ್ ಹೊಡೆದ್ಕೊಳ್ಳೆ. ಬೋರು ಇರೋ ಜಾಗದಾಗೆ ಅದು ಬೋರ್ ಅದು ಕೇಸಿಂಗ್ ಅದು ಎಲ್ಲ ಹಾಕಿದ ಮ್ಯಾಗ ಸರ್ ಅದು ಅದೆಲ್ಲ ಹಾಕಿದ ಮೇಲೇ 10 ಫೀಟ್ ತೆಗೆದು ಕೆಳಗೆ ದೊಡ್ಡ ಬಾರ್ಡರ್ಸ್ ಹಾಕ್ಬೇಕು, ಕಲ್ಲು ದೊಡ್ಡ ಕಲ್ಲು. ಫಸ್ಟ್ ಅದನ್ನ ಫಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಅದನ್ನು ಮತ್ತೆ ಅದು ಕುಸಿಬಾರ್ದಂತ, ಕೇಸಿಂಗ್ ಕುಸಿಬಾರ್ದಂತ. ಮಣ್ಣು ಮೇಲೆ ಡಿಪೆಂಡ್. ನಮ್ದು ಕಲ್ಲು ಮಣ್ಣು ಐತಿ, ಹಿಂಗಾಗಿ ನಾ ಏನು ಹಾಕಿಲ್ಲ. ಬಟ್ ಎರಿ ಮಣ್ಣಾಗದು ಹೊಡೆದಿರ್ತಾರೆ, ಮಣ್ಣು ಸ್ವಲ್ಪ ಲೂಸ್ ಇತ್ತಂದ್ರೆ ಅವ್ರು ಅದನ್ನು ಒಂದು ಸ್ವಲ್ಪ ಕಾಂಕ್ರೀಟ್ ಅದು ಹಾಕ್ಕೊಂಡು ಕ್ಲ್ಯಾಂಪ್ ಹಾಕ್ಕೊಂಡು ದೊಡ್ಡ ಕಲ್ಲು ಹೋಗಿದ್ದಕ್ಕೆ ಅದಕ್ಕೆ ಹೋಲ್ ಹೊಡೆದು ಮೆಶ್, ಎಕ್ವಾ ಮೆಶ್, ಫಿಲ್ಟರ್ ಮ್ಯಾಗಕ್ಕೆ ಸರ್ ನೈಲಾನ್ ಮೆಶ್ ಇರ್ತಾವಲ್ಲ, ಅವನೊಂದು 2 ಲೇಯರ್ ಸುತ್ತಿ ದೊಡ್ಡ ಕಲ್ಲು ಹಾಕೋದು. ಅದ್ರ ಮೇಲೆ ಸಣ್ಣವು, ಅದ್ರ ಮೇಲೆ ಇನ್ನೂ ಸಣ್ಣವು, ಆಮೇಲೆ ಹಿಂಗೆ ಕಡಿ, ಹಿಂಗೆ ದೊಡ್ಡದು ಸಣ್ಣದು ಮಾಡಿ ನಡು ಒಂದೊಂದು ಫಿಲ್ಟರ್ ಆಗಕ್ಕೆ ಮೆಶ್ ಹಾಕಬೇಕು. ಹಂಗೆ ಹಾಕಿ ಆಮೇಲೆ ಮಳೆ ನೀರು ಬರುವಂಗೆ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಸರ್. ಯಾವ್ದು ನೀರಿರ್ಲಿ, ನಾವೀಗ ಅಲ್ಲಿ ನಮ್ಮ ಶೆಡ್ ಮೇಲೆ ನೀರು ಬಿಡ್ತೈತಲ್ಲ, ಇದು ಹಿಂಗೆ ಇಳ್ಕದ ಮ್ಯಾಗ ಇದೆ ನೋಡಿ ಸರ್ ನಮ್ದು, ಅದು ಎತ್ತರ ಮ್ಯಾಗ ಐತಿ. ಸೊ ಅದು ನಮ್ದು ಶೆಡ್ 4000 ಸ್ಕ್ವೇರ್ ಫೀಟ್ ಇದೆ ಶೆಡ್. ಅದ್ರ ಮ್ಯಾಗಿನ ನೀರೆಲ್ಲ, ಮಳೆ ನೀರೆಲ್ಲ ಕಲೆಕ್ಟ್ ಮಾಡ್ತೀನಿ. 4 ಡ್ರಮ್ ಇಟ್ಟಿರ್ತೀವಿ, 1000 ಲೀಟರ್ಸ್ ಇದ್ದು ಮಳೆಗಾಲದಾಗ. ಅವನ್ನೆಲ್ಲ ಹಿಂಗೆ ಪೈಪ್ ಇದೆ, ಹಿಂಗೆ ಈ ಪೈಪ್ ಕನೆಕ್ಷನ್ ತಂದು ಇದು ಇಟ್ಬಿಟ್ಟಿರ್ತೀವಿ ಸರ್. ಅದೆಲ್ಲ ನೀರು ಇದಕ್ಕೆ ಬಿಡ್ತೀವಿ. ಈಗ ಚಾರ್ಜ್ ಆದ್ಮೇಲೆ ಇದಕ್ಕೆ ನೀರು ಜಾಸ್ತಿ ಆಗಿದೆ. ಎಲ್ಲ ಡ್ರೈ ಆಗಿತ್ತು. ಅದು ನಮ್ಕಿಂತ ಭಯಂಕರ ಜಾಸ್ತಿ ಆಗ್ಯಾವ, ನಮ್ಕಿಂತ ಹೆಚ್ಚು ಅವ್ರು ಚಾರ್ಜ್ ಆಗ್ಯಾವ. ಅವು ನಮ್ಕಿಂತ ಸ್ವಲ್ಪ ಇಳ್ಕದಾಗ ಅದಾವ. ಸೊ ಇದು ನೀರು ಬಹುಶಃ ಅವ್ರ ಬೋರ್ ಭಾರಿ ಚಾರ್ಜ್ ಆಗಕತ್ತಾವ. ಇದು ಎಷ್ಟು ಇಂಚ್ ಬರ್ತದೆ ನೀರು? ನಮ್ದು 1.5 ಇಂಚ್ ಇದೆ. ಅವರು ಆಲ್ಮೋಸ್ಟ್ 2.5 ಇಂಚ್ ಅದಾವ. ಇಲ್ಲಿ ಬಿಡ್ರಿ ಪುಣ್ಯ, ನಮಗ ಅದೇ ಐತಿ. ಭೂಮಿ ಒಳಗ ಅಂತರ್ಜಲ ಹೆಚ್ಚಾಕತ್ತದ. ಅವ್ರಿಗೆ ಇವ್ರಿಗೆ ಸಹಾಯ ಹಾಕತ್ತಂತೇಳಿ ವಿಚಾರ ಮಾಡೋಂಗದ. ಅಂತರ್ಜಲ ನೇಚರ್ಗೆ ಸಹಾಯ ಆಕತಿ, ಅವ್ರಿಗೆ ಹೋಗುತ್ತೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಬೋರ್ ಬತ್ತೇ ಹೋಗಿರುತ್ತೆ. ಅದೇ ಹೇಳಿದ್ನಲ್ಲ, ನಾವು ಅಲ್ಲಿ ಕಣ್ಣಿದಿಂದ ನೀರ್ ಲಿಫ್ಟ್ ಮಾಡ್ತೇವಂತ, ಅದನ್ನು ನೀರನ್ನು ಇಲ್ಲೇ ಬಿಡ್ತೀವಿ. ಈಗ ಎಲ್ಲಿ ಬಿಡ್ತೀವಿ? ಕೃಷಿ ಹೊಂಡಕ್ಕೆ ಬಿಡ್ತೀವಿ. ಸೊ ಟ್ರೆಂಚ್ಗಳು ಮಾಡಿ ಟ್ರೆಂಚ್ನಾಗ ನೀರು ಹರಿಸಿಬಿಡ್ತೇವೆ ಸರ್. ಅವರು ಕನಿ ಖಾಲಿ ಮಾಡ್ಬೇಕಂತೇಳಿ ಅದು ಹೊರಗೆ ಗಟ್ಟರಿ ಬಿಡ್ತಿರ್ತಾರೆ. ಬೇಡಪ್ಪ ಅಂತ ನಾವು ನಮ್ಮ ಗಟ್ಟರನ್ನ ಬಿಟ್ಕೊಂತೀವಿ. ಕೃಷಿ ಹೊಂಡ ಎಲ್ಲ ಐತಿ. ಅದು ಈ ಕೃಷಿ ಹೊಂಡ ನಾವು ಮಾಡಿದ್ಮೇಲೆ ಮುಂದಿನ ಹೊಲದವಂಗ ಒಂದು ಅರ್ಧ ಎಕರೆ ಲ್ಯಾಂಡ್ ಮತ್ತೆ ಕಲ್ಟಿವೇಶನ್ಗೆ ಸಿಕ್ತು. ಇಲ್ಲಂದ್ರೆ ಎಲ್ಲಾ ನೀರ್ ಹಿಂಗ್ ಸಿಪೇಜ್ ಆಗಿ ಹೋಗಿ ಅಲ್ಲೆಲ್ಲ ಇದಾಗ್ಬಿಟ್ಟಿತ್ತು. ಯಾವುದು ಹಸಿ ಉಳಿದು ಪಾಪ ಅವ್ನ ಬೆಳಿನ ಬರ್ತಿದ್ದ. ಸೊ ಈಗ ನಾವು ಇಲ್ಲಿ ಕೃಷಿ ಹೊಂಡ ಮಾಡಿದ್ವಿ, ಅವನಿಗೀಗ ಎಲ್ಲ ಬಿತ್ಕೊಳಕಲ್ಲೇ ಚಲೋ ಆಗೈತಿ. ಹಂಗ ಹೋಗಿದ್ವಿ ದಕ್ಷಿ. ಇಲ್ವಾ, ಎಲ್ಲ ಹೋಗೇ ಬಿಟ್ಟೈತಿ. ಈಗ ಹೋಗೈತಿ, ಹಿಂಗ ಹೋಗ್ಬಿಡ್ನ. ನೀವು ತೆಗ್ಸಿರೋದು ಎಷ್ಟು ಆಳ ಎಷ್ಟಿದೆ? ಇದು 12 ಫೀಟ್ ಇದೆ ರೀ ಡೆಪ್ತ್, 35 ಫೀಟ್ ಸ್ಕ್ವೇರ್. ಓಹೋ, ಇದಕ್ಕೆ ಸರ್ಕಾರದವರು 90% ಕೊಡ್ತಾರೆ.
ಸರ್ ಇಲ್ಲ ಅದು ಸೈಜ್ ಮೇಲೆ ಡಿಪೆಂಡ್ ಇದೆ ಸರ್. ಆ್ಯಕ್ಚುಲಿ ಸರ್ಕಾರದ್ದು 90 ಫೀಟ್ ಬೈ 90 ಫೀಟ್ ದೊಡ್ಡದು ಏನು ಮಾಡ್ತಾರೆ ಅದಕ್ಕೆ 90% ಇದೆ. ಇವಕ್ಕೆಲ್ಲ 35% ಅದು ಹಿಂಗದಾವ. ತೊಗೊಂಡ್ರಿ ನೀವು? ನಾವೇನು ತೊಗೊಂಡಿದ್ದು ಸರ್. ನೀವು ತೊಗೊಂಡ್ರಿ? ಇಲ್ಲ, ಅವ್ರ ಆತ್ಮ ಯೋಜನೆದವ್ರು ಅಂತಂದು ಒಂದೇನೋ ಅವಾರ್ಡ್ ಕರೆದಿದ್ರು ನಂಗೆ. ಬಟ್ ಆಲ್ರೆಡಿ ನಾವು ಇದನ್ನೆಲ್ಲ ಮಾಡಿದ್ವಿ. ಇದಕ್ಕೆ ನಾವು 2 ಲಕ್ಷ ರೂಪಾಯಿ ಕೊಟ್ಟಿವಿ ಅವಾಗ ಮಾಡಾಕನ. ಮತ್ತು ಅವರೆಲ್ಲ ಅಲ್ಲಿಂದ ಬರೋದು ಅದು ಒಂದು ಸ್ವಲ್ಪ ಭಾಳ ವ್ಯತ್ಯಾಸ ಭಾಳ ಆಗ್ತೈತಿ. ಅವ್ರಿಗೂ ಒಂದು ಖುಷಿ ಅಲ್ಲ. ಆ್ಯಕ್ಚುಲಿ ಅಷ್ಟು ಖರ್ಚು ಬರಂಬೋದು ಸರ್. ನಮಗೇನಾಗ್ತದ 2 ಸಲ ಮಾಡ್ಸಿದ್ವಿ. ಫಸ್ಟಿಗೆ ಹಿಂಗೆ ಸ್ಟ್ರೇಟ್ ಮಾಡಿಬಿಟ್ಟವ JCB. ಅವನ ಹೇಳಿ ದವಾಖಾನ್ಯಾಗ ಕುಂದ್ರವ ಅವ್ರ ಮನ್ಸಿಗೆ ಬಂದಂಗೆ ಮಾಡಿಬಿಡೋರು. ಹಿಂಗೆ ಸ್ಟ್ರೇಟ್ ಮಾಡಿದ ಅದು ಹಿಂಗೆ ಕುಸಿತೈತಿ. ಮತ್ತು ಹಿಂಗೆ ಸ್ಲೋಪ್ ಹೋಗ್ಬೇಕಲ್ಲ ಸರ್. ನಾ ಬಂದು ನೋಡಿ ಮತ್ತೆ ಅದನ್ನೆಲ್ಲ ಸ್ಲೋಪ್ ಮಾಡಿಸಿ ಹಿಂಗಾಗಿ 2 ಸಲ ಕೆಲಸ ಆಗಿದ್ದಕ್ಕೆ ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂತು. ಒಂದೇ ಸಲ ಮಾಡಿದ್ರೆ ಅಷ್ಟೇ ಖರ್ಚು ಬರೋದಿಲ್ಲ. ಕ್ಲಿನಿಕ್ ಬಿಡುವ ಉದ್ದೇಶ ಇದನ್ನು. ಯಾಕಂದ್ರೆ ನಾವು ಇರಲಿಲ್ಲ ಅಂತಂದ್ರೆ ಎಲ್ಲ ಹೆಪ್ಪೆಜಾಡ್ ಆಗ ಎಲ್ಲ 2-3 ಸಲ ಅದೇನದ ಏನ ಅಂತಾರದ ಕಿತ್ತು ಬಡ್ಕೊಂಡಂಗೆ ಆಕತ್ತೆ ಅಂತ ಹಂಗಾಗ್ಬಿಡ್ತೈತೆ ಅದು. ಏನು ಅನಾರೋಬಿಕ್ ಬ್ಯಾಗ್ ಅಡ್ವಾನ್ಸ್ ಜೀವಾಮೃತ ಸರ್. ಅದು ಅದ್ರೊಳಗಿಂದ ಬರೋದು ಲಿಕ್ವಿಡ್ ಫರ್ಟಿಲೈಸರ್. ಲಿಕ್ವಿಡ್ ಫರ್ಟಿಲೈಸರ್ ಸ್ಪ್ರೇನು ಮಾಡ್ರಿ, ಭೂಮಿಗೂ ಹಾಕ್ರಿ. ಹೇಳ್ತೆ ಅದು ಏನೈತಲ್ಲ ಅದು ಫೀಡಿಂಗ್ ಟ್ಯಾಂಕ್. ಅದು ಫೀಡಿಂಗ್ ಟ್ಯಾಂಕ್. ಇದನ್ನ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ಇದು 5000 ಲೀಟರ್ ಕೆಪಾಸಿಟಿ ಐತ್ರಿ ಇದು. ಸೊ ಇದನ್ನ ಫಸ್ಟ್ ಬಿಗಿನಿಂಗ್ ಮಾಡ್ಬೇಕಂತಂದ್ರೆ ಇದ್ರಾಗ 100 kg ಅನ್ನದ ಸ್ಟಾರ್ಚ್ ಹಾಕ್ಬೇಕು, ಗಂಜಿ ಅನ್ನ ಮಾಡಿ. ಆಮೇಲೆ 100 kg 200 kg ಬೆಲ್ಲ, ಆಮೇಲೆ 400 ಲೀಟರ್ ಗೋಮೂತ್ರ, ಆಮೇಲೆ ಒಂದು 400 ಲೀಟರ್ 500 ಲೀಟರ್ ಮಜ್ಜಿಗೆ, ಮತ್ತು ಬೇವಿನ ಎಲೆ, ಆಮೇಲೆ ಇದು ನಮ್ದು ಹುಲ್ಗುಲಿ ಎಲೆ, ಆಮೇಲೆ ನುಗ್ಗಿ ತಪ್ಪಲ, ಮತ್ತು ಇದು ಪೀಪಲ್ ಅರಳಿ ಎಲೆ, ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕೋದು. ಆಮೇಲೆ ಇವನ್ನ ನೀರು, ಶಗಣಿ ಇವನ್ನೆಲ್ಲ ಹಾಕಿ ಒಂದು 45 ಡೇಸ್ ಇದನ್ನ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಅದೆಲ್ಲ ಒಳಗಡೆ ಎಲ್ಲ ಕಾಂಪೋಸ್ಟ್ ಆತಂತಂದ್ರೆ ಆಮೇಲೆ ನಿಮಗೆ ಇದ್ರೊಳಗೆ ಅಗದಿ ಚಾ ಡಿಕಾಕ್ಷನ್ ಗತೆ ಲಿಕ್ವಿಡ್ ಫರ್ಟಿಲೈಸರ್ ಬರ್ತೈತಿ. ಆಮೇಲೆ ನಾವು ಎಷ್ಟು ಡೈಲಿ ನೀವು ಅದಕ್ಕೆ ಆಮೇಲೆ ಕಿಚನ್ ವೇಸ್ಟ್ ಎಲ್ಲ ಹಾಕೊಂತ ಹೋಗೋದು. ನೀವು ಕಿಚನ್ ವೇಸ್ಟ್ ಎಲ್ಲ ಹಾಕ್ರಿ, ಫ್ರೂಟ್ಸ್ ಹಾಕ್ರಿ, ಮತ್ತು ಶಗಣಿ, ಗೋಮೂತ್ರ. ನಿಮ್ಮ ಕಡೆ ಏನು ಅವೈಲೇಬಲ್ ಐತಿ ಶಗಣಿ ಮತ್ತು ಗೋಮೂತ್ರ ಮತ್ತು ಬೆಲ್ಲ, ಮಜ್ಜಿಗೆ ಇವನ್ನೆಲ್ಲ ಹಾಕೋದು. ನೀವು 200 ಲೀಟರ್ಸ್ ಅದಕ್ಕೆ ಫೀಡ್ ಮಾಡಬೇಕು. 200 ಲೀಟರ್ಸ್ ಇಲ್ಲಿ ಬರುತ್ತೆ ಲಿಕ್ವಿಡ್ ಫರ್ಟಿಲೈಸರ್. ನಾವಿಲ್ಲಿ ಆಜು ಪಕ್ಕ ಒಂದು 10 ಎಕರೆನೂ ಲೀಸ್ ಮೇಲೆ ಮಾಡೇವಿ. ಸೊ ಅಲ್ಲಿಗನು ನಾವು ಲೀಸ್ ಮೇಲೆ ಮಾಡಿದ್ದಕ್ಕೂ ನಾವು ಯಾವುದು ಕೆಮಿಕಲ್ಸ್ ಏನು ಸ್ಪ್ರೇ ಮಾಡಿಲ್ಲ, ಹಾಕಿಲ್ಲ. ಇಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲಿ ಮೇಲೆ ಟಾಕಿಗೆ ಏರಿಸ್ತೇವೆ, ಅಲ್ಲಿ ಏರಿಸ್ತೇವೆ half-HP ಮೋಟರ್ದಿಂದ. ಅದನ್ನ ನಾವು ಸ್ಪ್ರಿಂಕ್ಲರ್ ಪೈಪ್ ಒಳಗೆ ಅದನ್ನ ಬಿಡ್ತೇವೆ. ಸೆಕ್ಷನ್ ಎಲ್ಲೆಲ್ಲಿ ನಾವು ಬಿಡ್ಬೇಕು ಅದು ಮೊದಲೆಲ್ಲ ಪೈಪ್ನಾಗ ಅದನ್ನ ಲಿಕ್ವಿಡ್ ತುಂಬ್ತೇವೆ. ತುಂಬಾದ್ಮೇಲೆ ಅದನ್ನ ಮೋಟರ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅದು ಹೊಡ್ಕೊಂತತಿ, ಆಮೇಲೆ ಅದ್ರ ಜೋಡಿಗೆ ನೀರನ್ನು ಹಸಿ ಆಗಿಬಿಡ್ತೇವೆ. ಸೊ ಎಲ್ಲ ಸೆಕ್ಷನ್ ವೈಸ್ ಇತರದನೇ ಗೊಬ್ಬರ ಅಲ್ಲಿ ಹಾಕ್ತೇವೆ. ಇದು ಖರ್ಚು ಎಷ್ಟು ಬಂತು? ಇದ್ರದ್ದು ಬ್ಯಾಗಿಂದ 25,000 ರೂಪಾಯಿ. 25,000. ಓಕೆ. ಆಮೇಲೆ ಇದು 25 ವರ್ಷ ವ್ಯಾರಂಟಿ, ರಿಪ್ಲೇಸ್ಮೆಂಟ್ ವ್ಯಾರಂಟಿ. ಹೌದಾ? ಅದ್ಭುತ ಆಯ್ತಲ್ಲ. ಹಾಗೆ 10 ಎಕರೆದಾಗ ಏನು ಹಾಕಿರಿ? ಅಲ್ಲೆಲ್ಲ ಈಗ ನಮ್ದು ನೋಡ್ರಿ, ನಮ್ಗೆ ಯಾಕೆ ಇದಕ್ಕೆ ಆಸೆ ಮಾಡಿದ್ವಿ ಅಂತಂದ್ರೆ ನನ್ನ ಆಕಳ ಸಲುವಾಗಿ. ನಮ್ಮ ಊಟದ ಬಗ್ಗೆ ಇಲ್ಲಿ ತಿಂದ್ವಿ, ನನ್ನ ಆಕಳ ಊಟ ಒಂದು ನೋಡ್ಕೋಬೇಕಲ್ಲ ನಾನು. ಅದಕ್ಕೆ ಅಲ್ಲೆಲ್ಲ ಜೋಳ, ಕಡ್ಲಿ, ಹೆಸರು, ಅಷ್ಟು ಹುಳ್ಳಿ. ಈಗ ಸದ್ಯಕ್ಕಂತೂ ಕಡ್ಲಿ ಮತ್ತು ಹುಳ್ಳಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಈಗ ಶೇಂಗಾಕೊಂದು ಪ್ರಿಪೇರ್ ಮಾಡ್ಕೋಬೇಕು. ಅಲ್ಲಿ ತೊಗರಿ ಐತಿ. ಮತ್ತು ಚಿಕ್ಕುಳಿಗೇರಿ ಒಳಗ ನಮ್ಮ ನೇಟಿವ್ ಅದು, ಅಲ್ಲಿಯೂ ಈಗ ಕಡ್ಲಿನೇ ಹಾಕೇವಿ. ಅಲ್ಲಿಯೂ ತೊಗರಿ ಐತಿ, ಜವಾರಿ ತೊಗರಿ. ಇದನ್ನ ಗೊಬ್ಬರ ನೋಡುವಂತೀರ. ಇದಕ್ಕೇನು ಫಿಲ್ಟರ್ ಏನು ಮಾಡೋದು ಬೇಕಾಗುತ್ತೆ. ಇದು ಅಡ್ವಾನ್ಸ್ ಜೀವಾಮೃತ ಅಂತ ಅದಕ್ಕೆ ಅಂತಾರೆ. ಇದಕ್ಕೆ ತಗದೈತಿ ಇದನ್ನ ಆಕ್ಚುಲಿ ಇದು ಬರ್ತೈತೆ ಇಲ್ಲ ಅದು ಬರ್ತೈತೆ ಡಿಪೆಂಡೆಂಟ್ ಎಷ್ಟು ಕ್ಲಿಯರ್ ಬರ್ತೈತೆ ಅಂದ್ರೆ ಡ್ರಿಪ್ಪಿಗೆ ಹಾಕ್ರಿ, ಬೇಕಾದಕ್ಕೆ ಹಾಕ್ರಿ. ಫಿಲ್ಟರ್ ಬೇಕಾಗಲ್ಲ, ವೆಂಚೂರಿ ಬೇಕಾಗ ಡೈರೆಕ್ಟ್ ಹಾಕ್ಬಿಡ್ಬೋದು. ಪ್ರೆಸ್ ಮಾಡ. ಇಲ್ಲ ಇನ್ನೂ ಹಾಕಿಲ್ಲ, ನೀನ್ ತೆಗ್ದ ನಾವು ಫುಲ್ ಪೂರ ಲಿಕ್ವಿಡ್. ಏನು ಸ್ಮೆಲ್ ನೋಡ್ರಿ ಎತ್ತರದ ಫಿಲ್ಟ್ರೇಷನ್ ಬೇಕಾಗಲ್ಲ ಸರ್. ಸ್ಮೆಲ್ ನೋಡ್ರಿ. ನೋಡಿದೆ ಏನು ಇದು ಏನಿಲ್ಲ. ಏನು
ಇದು ಬ್ಯಾಡ್ ಸ್ಮೆಲ್ ಏನಿಲ್ಲ. ಬ್ಯಾಡ್ ಅಲ್ಲ, ಒಮ್ಮೆಮ್ಮೆ ಇದ್ರದ್ದು ನಿಮ್ದು ಬೆಲ್ಲದ ಆಣದ ಸ್ಮೆಲ್ ಬರ್ತತೆ ಒಮ್ಮೆಮ್ಮೆ. ಹಾ ಹೌದು. ಸೊ ಇದನ್ನ ಹಾಕ್ತೀವಿ. ಇದನ್ನ ಆಚೆಕಡೆ ಇನ್ನೊಬ್ರು ಭೂಮಿ ಅದು ಅವ್ರದ್ದು ಹೊಲ ಬಿಡಪ್ಪ, ನಾವ್ಯಾಕೆ ಹಾಕೊಂಡು ಇದೆ ಇಲ್ಲ. ಭೂಮಿ ತಾಯಿನ ಎಲ್ಲರಿಗೂ ಒಂದೇ ತಾಯಿ. ಸೊ ನಾವು ಯಾವ ಹೊಲ ಮಾಡ್ತೀವಿ ಆ ಹೊಲದಾಗ ಒಟ್ಟು ನಾವು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಚಿಕ್ಕುಳಿಗರಿಗೆಲ್ಲ ಇಲ್ಲಿಂದ ವರ್ಮಿ ಕಂಪೋಸ್ಟ್ ಟ್ರ್ಯಾಕ್ಟರ್ನಾಗ ಹಾಕೊಂಡು ಹೋಗಿ ಹಾಕಿ ಬಂದಿವಿ. ನಮ್ಮ ಹೊಲದಾಗ ಇನ್ನೊಂದು 2-3 ವರ್ಷ ಅಂತಂದ್ರೆ ಇಟ್ ವಿಲ್ ಬಿ ಮಿನಿ ಫಾರೆಸ್ಟ್. 1000 ಗಿಡ ಅದಾವ. 1000 ಗಿಡ ಅದು. ಒಡ್ ಮೇಲೆ ಹಿಡ್ಕೊಂಡು ಫುಡ್ ಫಾರೆಸ್ಟ್ನಾಗ ಹಿಡ್ಕೊಂಡು ಒಂದು 1000 ಗಿಡ.